ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಅಪಾರ್ಟ್ಮೆಂಟ್ ನಿವಾಸಿಗಳ ದೈನಂದಿನ ಬದುಕು ಒಂದು ರೀತಿ ವ್ಯತ್ಯಯ ಆಗಿದೆ. ಇನ್ನೊಂದು ಕಡೆ ವ್ಯಾಪಾರಿಗಳ ಬದುಕು ಅಂದ್ರೆ ಅಪಾರ್ಟ್ಮೆಂಟ್ ಒಳಗಡೆ ಇರುವಂತಹ ವ್ಯಾಪಾರಿಗಳ ಬದುಕು ರೀತಿ ವ್ಯತ್ಯಯ ಆಗಿದೆ. ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ 3,000ಕ್ಕೂ ಅಧಿಕ ಜನಗಳಿದ್ದಾರೆ. ಸೊ ಪ್ರತಿನಿತ್ಯ ಒಂದಿಷ್ಟು ಇಲ್ಲಿ ವ್ಯಾಪಾರ ಚಟುವಟಿಕೆಗಳು ನಡೀತಾ ಇತ್ತು. ಇಲ್ಲಿಂದ ಉಪಹಾರ ಕೇಂದ್ರ ಇದೆ. ಸೊ ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಟೈಮಲ್ಲಿ ಟೀ ಕಾಫಿ ಉಪಹಾರ ಮಾಡುವಂಥವ್ರು ಈ ಹೋಟ್ಲಿಗೆ ಬಂದು ತಿಂಡಿ ಸೇವಿಸಿ ಹೋಗ್ತಾ ಇದ್ರು. ಆದ್ರೆ ಇವತ್ತು ಜಲಾವೃತವಾಗಿರೋದ್ರಿಂದ ಕಂಪ್ಲೀಟ್ ಹೋಟೆಲ್ ಒಳಗಡೆ ಕೂಡ ನೀರು ಹರಿದಿದೆ. ಹಾಗಾಗಿ ಇವತ್ತು ಒಬ್ಬ ಗ್ರಾಹಕರು ಕೂಡ ಹೋಟೆಲ್ಗೆ ಬಂದಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ವಾಟರ್ ನಿಂತಿದೆ ಒಳಗಡೆ. ಯಾವುದೇ ರೀತಿಯಾದ ಒಂದು ವ್ಯಾಪಾರ ವಹಿವಾಟುಗಳು ಕೂಡ ಇಲ್ಲ. ಇಲ್ಲಿ ನಮ್ಮ ಹೋಟೆಲ್ ಸಿಬ್ಬಂದಿ ಕೂಡ ಒಬ್ಬರಿದ್ದಾರೆ, ನಾನು ಮಾತಾಡಿಸ್ತೀನಿ ಅವ್ರನ್ನ. ಸರ್, ಪ್ರತಿನಿತ್ಯ ಯಾವ ರೀತಿ ಇರ್ತಾ ಇತ್ತು ಇಲ್ಲಿ ಚಟುವಟಿಕೆಗಳು, ಇವತ್ತು ಹೇಗಿದೆ? ಸರ್, ಎಲ್ಲ ಮೊದಲೇನು ಪ್ರಾಬ್ಲಮ್ ಆಗಿರಲಿಲ್ಲ. ಈಗ 3 ವರ್ಷ ಹಿಂದೆ ಒಂದ್ಸಲ ಆಗಿತ್ತು. ಈ ಟೈಮ್ ಏನಿದೆ ಫುಲ್ ಗೋಡೆ ಹೊಡೆದ್ಬಿಟ್ಟು ನೀರು ಜಾಸ್ತಿ ಆಗಿಬಿಟ್ಟು ಎಲ್ಲ ವ್ಯಾಪಾರಿಗಳಿಗೆ ತುಂಬ ತಕ್ಲೀಫ್ ಆಗ್ತಾ ಇದೆ. ಅದರಿಂದ ಎಲ್ಲ ಹೋಟೆಲ್ಗಳು ಎಲ್ಲ ಐಟಮ್ಸ್ಗಳು ನೀರಲ್ಲಿ ಹೋಯ್ತು ನಮ್ದೆಲ್ಲ. ಅದರಿಂದ ಈಗೆಲ್ಲ ಕ್ಲೋಸ್ ಮಾಡಿದ್ದೀವಿ ಅಷ್ಟೇ. ಬೆಳಗ್ಗೆ ಟೈಮ್ ಟಿಫನ್ ಎಲ್ಲ ಇರುತ್ತೆ, ಮಧ್ಯಾಹ್ನ ಊಟ, ರಾತ್ರಿನೂ ಊಟ ಇರುತ್ತೆ. ಅದಕ್ಕೆ ಈಗ ನಿನ್ನೆ ರಾತ್ರಿ 8:15ರಿಂದ ಏನೂ ಇಲ್ಲ ಸರ್ ಯಾರಿಗೂ. ಎಸ್, ಇದು ಇಲ್ಲಿನ ಹೋಟೆಲ್ ವ್ಯಾಪಾರಿಯ ಮಾತಾಗಿದ್ರೆ. ಪಕ್ಕದಲ್ಲಿ ನಂದಿನಿ ಪಾರ್ಲರ್ ಇದೆ ಅಂತ ಹೇಳಿದ್ರೆ, ನಂದಿನಿ ಪ್ರಾಡಕ್ಟ್ ಏನ್ ಸೇಲ್ ಮಾಡ್ತಾರೆ ಅದರ ಒಂದು ಮಳಿಗೆ ಕೂಡ ಇಲ್ಲಿ ಇರುವಂತದ್ದು. ಆ ಮಳಿಗೆಗೂ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಹಾಗಾಗಿ ನೀವು ಗಮನಿಸ್ತಾ ಇರಬಹುದು, ಅಂಗಡಿಯ ಒಳಗಡೆಗೂ ಕೂಡ ವಸ್ತುಗಳು ಎಲ್ಲಂದ್ರಲ್ಲಿ ಯಥಾವತ್ತಾಗಿ ಬಿದ್ದಿರುವಂತದ್ದು. ಜೊತೆಗೆ ಡ್ರೈನೇಜ್ ವಾಟರ್ ಮತ್ತೆ ಏನಿಲ್ಲಿ ಕೆರೆಯಿಂದ ಅಪಾರ್ಟ್ಮೆಂಟ್ ಒಳಗಡೆ ನುಗ್ಗಿದೆ ವಾಟರ್. ಆ ನೀರೆಲ್ಲ ಇಲ್ಲಿ ನಂದಿನಿ ಮಳಿಗೆ ಒಳಗಡೆ ಸೇರಿ ಒಂದು ರೀತಿ ಶೋಚನೀಯದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಒಂದು ರೀತಿ ಕೆಟ್ಟ ವಾಸನೆಗಳು ಕೂಡ ಇಲ್ಲಿ ನಂದಿನಿ ಮಳಿಗೆ ಒಳಗಡೆ ಬರ್ತಾ ಇರುವಂತದ್ದು. ಹಾಗಾಗಿ ಭಾರಿ ನಷ್ಟವನ್ನೇ ಅನುಭವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಇಲ್ಲಿ ತರಕಾರಿಯ ಒಂದು ಮಳಿಗೆ ಕೂಡ ಇದೆ ಅಂತ ಹೇಳಿದ್ರೆ, ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಪ್ರತಿನಿತ್ಯ ಇಲ್ಲಿ ಬಂದು ತರಕಾರಿಗಳನ್ನ ಖರೀದಿ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ಮಳಿಗೆ ಕೂಡ ಯಾವಾಗ್ಲೂ ಜನ ಸೇರ್ತಾ ಇದ್ರು. ಅಂದ್ರೆ ಮಾರ್ನಿಂಗ್ ಟೈಮಲ್ಲಿ ತುಂಬಾ ಜನ ಸೇರ್ತಾ ಇದ್ರು. ಆದ್ರೆ ಇಲ್ಲಿನ ದೃಶ್ಯ ಕೂಡ ತುಂಬಾ ಶೋಚನೀಯವಾಗಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ತರಕಾರಿಗಳು, ಹಣ್ಣು ಹಂಪಲುಗಳು, ಜೊತೆಗೆ ಒಂದಿಷ್ಟು ಆಹಾರ ವಸ್ತುಗಳು ಕೂಡ ಇಲ್ಲಿ ತುಂಬಾ ವೇಸ್ಟ್ ಆಗಿ ಬಿದ್ದಿರುವಂತಹ ದೃಶ್ಯಗಳು ಕೂಡ ಇಲ್ಲಿ ನಮಗೆ ಗಮನಿಸ್ತಾ ಇರ್ಬೋದು. ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪ್ರತಿನಿತ್ಯ ಇಲ್ಲಿ ತರಕಾರಿ, ಹಣ್ಣು ಹಂಪಲುಗಳನ್ನ, ಆಹಾರದ ವಸ್ತುಗಳನ್ನ, ಕಿಚನ್ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರು. ಸೊ ಅವರು ಕೂಡ ಇವತ್ತು ಯಾವುದೇ ರೀತಿಯ ವ್ಯಾಪಾರವಿಲ್ಲದೆ ಜೊತೆಗೆ ನಷ್ಟವನ್ನ ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕಂತ ಹೇಳಿದ್ರೆ ಆ ರೀತಿಯಾದ ಒಂದು ಪರಿಸ್ಥಿತಿ ಇಲ್ಲಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಒಳಗಡೆ ನಿರ್ಮಾಣವಾಗಿರುವಂಥದ್ದು. ಒಟ್ಟಾರೆ ಅಪಾರ್ಟ್ಮೆಂಟ್ ನಿವಾಸಿಗಳ ದೈನಂದಿನ ಬದುಕೇನಿದೆ ಅದಕ್ಕೆ ಒಂದು ರೀತಿ ಇವತ್ತು ಸಾಕಷ್ಟು ಅಡಚಣೆ ಆಗಿದೆ ಅಂತ ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ಜನರನ್ನ ನಂಬಿ ವ್ಯಾಪಾರ ಮಾಡ್ತಾ ಇದ್ದಂತಹ ಒಂದು ಮಳಿಗೆಗಳ ಪರಿಸ್ಥಿತಿ ಕೂಡ ತುಂಬಾ ಕೆಟ್ಟದಾಗಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಂದ್ರಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.